ಮೇಲ್ದಂಡೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ. ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸಿನ ಸಚಿವರು ಹೇಳಿದ್ರು 5,300 ಕೋಟಿ ಭದ್ರಾ ಮೇಲ್ದಂಡೆಗೆ ಕೊಡ್ತೇವೆ, ಅದನ್ನ ರಾಷ್ಟ್ರೀಯ ಯೋಜನೆ ಅಂತ ಮಾಡ್ತೇವೆ ಅಂತ. ಇವತ್ತು ಹೇಳ್ತಾ ಇದ್ದೀರಿ ನಾವು ಭದ್ರಾ ಮೇಲ್ದಂಡೆಗೆ ಹಣ ಕೊಡೋದಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದೀರಿ. ಅಂದ್ರೆ ಅರ್ಥ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಇಡೀ ವಿಶ್ವಕ್ಕೆ ಇವತ್ತು ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ನಮ್ಮ ಮಾತನಾಡಿದಂತ ಅನೇಕ ಜನ ಹಗರಣದ ಬಗ್ಗೆ ಮಾತನಾಡಿದ್ದಾರೆ. ನಾನು ಹೆಚ್ಚು ಸಮಯ ಅದಕ್ಕೆ ಕೊಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ನೀವು ವಾಲ್ಮೀಕಿ ಹಗರಣದ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದೀರಿ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿಗಳನ್ನ ಅದಕ್ಕೆ ತರಬೇಕು, ಹೇಗಾದ್ರೂ ಮಾಡಿ ಮಾನ್ಯ ಶಿವಕುಮಾರ್ ಅವರನ್ನ ತರಬೇಕು, ಹೇಗಾದ್ರೂ ಮಾಡಿ ಮಂತ್ರಿಗಳನ್ನ ತರಬೇಕು ಅಂತ ಹೊರಟಿದ್ದೀರಿ. ಈಗಾಗಲೇ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಒಂದು ಹಗರಣ ಅವರ ಗಮನಕ್ಕೆ ಬರ್ತದೆ ಎಂದ ತಕ್ಷಣ ಸಚಿವರನ್ನ ರಾಜೀನಾಮೆಯನ್ನ ತೆಗೆದುಕೊಂಡು ಅದಕ್ಕೆ SIT ಮಾಡಿ ಅದಕ್ಕೆ ಇವತ್ತು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿನ್ನ ಜನತೆಗೆ ಉತ್ತರ ಬೇಕಾ? CBI ತಂದಿದ್ದೀರಿ, ED ತಂದಿದ್ದೀರಿ, ಅವರೇನ್ ಮಾಡ್ತಾ ಇದ್ದಾರೆ? ಬರ್ಲಿ, ಸತ್ಯಾಂಶ ಹೊರಗಡೆ ಬರ್ಲಿ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಸತ್ಯ